ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫಾರ್ ಲೂಪ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ವೈಲ್ ಲೂಪ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಇವತ್ತು ನಾವು ಡೂ ವೈಲ್ ಸ್ಟೇಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಈ ಡೂ ವೈಲ್ ಸ್ಟೇಟ್ಮೆಂಟು ಸೇಮ್ ಕೆಲಸನೇ ಮಾಡುತ್ತೆ ಇದು, ಆದರೆ ಇದು ಅಟ್ಲೀಸ್ಟ್ ಒಂದು ಸಲ ಆದರೂ ನೀವು ಕಂಡೀಷನ್ ಚೆಕ್ ಅದು ಮಾಡೋಕ್ಕಿಂತ ಬಿಫೋರ್ ಒಂದು ಸಲ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ನೀವು ಒಳಗಡೆ ಏನು ಸ್ಟೇಟ್ಮೆಂಟನ್ನು ಬರೆದಿರ್ತೀರಿ ಆ ಸ್ಟೇಟ್ಮೆಂಟನ್ನು ಒಂದು ಸಲ ಆದರೂ ಅಟ್ಲೀಸ್ಟ್ ಒಂದು ಸಲ ಆದರೂ ನಿಮಗೆ ಅದನ್ನು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇದು ಸಿಂಟ್ಯಾಕ್ಸ್ ಯಾವ ರೀತಿ ಇದೆ. ಡೂ ಓಪನಿಂಗ್ ಫ್ಲವರ್ ಬಕೆಟ್, ಇಲ್ಲೇ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್, ಇನ್ಕ್ರಿಮೆಂಟ್ ಬಾರ್ ಡಿಕ್ರಿಮೆಂಟ್, ಆಮೇಲೆ ಕ್ಲೋಸಿಂಗ್ ಫ್ಲವರ್ ಬಕೆಟ್, ವೈಲ್ ಬ್ರಾಕೆಟ್ ಕಂಡೀಷನ್ ಸೆಮಿಕೋಲನ್. ಈ ಥರ ನೀವು ಸಿಂಟ್ಯಾಕ್ಸ್ ಅಂತ ನಾವು ಕರಿತೀವಿ. ಇದನ್ನು ಪ್ರಾಕ್ಟಿಕಲಾಗಿ ಯಾವ ರೀತಿ ಬರಿಬೋದಪ್ಪ ಅಂತಂದರೆ, ಪ್ರಿಂಟ್ ನಂಬರ್ಸ್ ಫ್ರಮ್ 1 to 5 ಅಂದಾಗ ಹ್ಯಾಶ್ ಇನ್ಕ್ಲೂಡ್ stdio.h ಮೇನ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಓಪನಿಂಗ್ ಫ್ಲವರ್ ಬ್ರಾಕೆಟ್, ಆಮೇಲೆ ಇಂಟ್ i = 1. ಇಲ್ಲಿ ಡೂ ಓಪನಿಂಗ್ ಫ್ಲವರ್ ಬ್ರಾಕೆಟ್ ಪ್ರಿಂಟ್ ಎಫ್ %d /n i ++ ವೈಲ್, ಆಮೇಲೆ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ವೈಲ್ i > 5. ಇದನ್ನು ಕೊಟ್ಟಾಗ ನಿಮಗೆ ಔಟ್ಪುಟ್ ಯಾವ ಥರ ಬರ್ತದೆ, 1 2 3 4 5 ಪ್ರಿಂಟ್ ಆಗುತ್ತೆ. ಇದನ್ನೇ ನೀವು ಸೇಮ್ ಪ್ರೋಗ್ರಾಮನ್ನು ರಿವರ್ಸ್ ನಂಬರ್ ಪ್ರಿಂಟ್ ಮಾಡಲಿಕ್ಕೂ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ 5 to 1 ಇದನ್ನು ಮಾಡ್ಕೋಬೋದು. ಇಲ್ಲಿ 5 ಅಂತ ಕೊಡಬೇಕು, ಇಲ್ಲಿ >= 1 ಅಂತ ಕೊಡಬೇಕು. ಇಲ್ಲಿ ಇನ್ಕ್ರಿಮೆಂಟ್ ಬದಲಿ ಡಿಕ್ರಿಮೆಂಟ್ ಮಾಡಬೇಕು. ಆವಾಗ ಏನಾಗುತ್ತೆ, ಇದು ರಿವರ್ಸ್ ಆಗುತ್ತೆ. 5 4 3 2 1 ಈ ಥರ ಪ್ರಿಂಟ್ ಆಗುತ್ತೆ. ಓಕೆ, ಇದನ್ನು ಪ್ರಾಕ್ಟಿಕಲಾಗಿ ಇನ್ನೂ ಮಾಡಿ ನೋಡೋಣ. ಟರ್ಬೋ ಸಿ ಓಪನ್ ಮಾಡಿ. ಈಗ ಬರೆದಿದ್ದೀವಿ, ಇಲ್ಲಿ ಆಲ್ರೆಡಿ ಪ್ರೋಗ್ರಾಮನ್ನು ಬರೆದಿದ್ದೀವಿ. ಇಂಟ್ i ಅಂತ ಡಿಕ್ಲೇರ್ ಮಾಡಿದ್ದೀವಿ ವೇರಿಯೇಬಲ್, i = 5 ಅಂತ ಕ್ಲಿಯರ್ ಸ್ಕ್ರೀನ್ ಅಂತ ಮಾಡಿದ್ದೀವಿ. ಡೂ ಓಪನಿಂಗ್ ಫ್ಲವರ್ ಬಕೆಟ್, ಇಲ್ಲಿ ಪ್ರಿಂಟ್ ಎಫ್ %d ಅಂತ ಕೊಟ್ಟಿದ್ದೀವಿ. ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್, ಇಲ್ಲಿ ಆಮೇಲೆ i ಅಂತ ಕೊಟ್ಟಿದ್ದೀವಿ ವೇರಿಯೇಬಲ್, i -- ಅಂತ ಕೊಟ್ಟಿದ್ದೀವಿ. ಆಮೇಲೆ ಕ್ಲೋಸಿಂಗ್ ಫ್ಲವರ್ ಬಕೆಟ್ ವೈಲ್ i <= 1, ಇಲ್ಲಿ ಕ್ಲೋಸಿಂಗ್ ಸೆಮಿಕೋಲನ್ ಕೊಟ್ಟಿದ್ದೀವಿ. ಗೆಟ್ ch, ಇಲ್ಲಿ ರನ್ ಮಾಡೋಣ. ಹೌದಾ, 5 4 3 2 1 ಈ ಥರ ಇದು ರಿವರ್ಸ್ ಆರ್ಡರ್ನಲ್ಲಿ ನಂಬರ್ಸನ್ನು ಪ್ರಿಂಟ್ ಮಾಡುತ್ತೆ. ಈಗ ನಮಗೆ ಸೀರಿಯಲ್ ಆಗಿ ಬೇಕಪ್ಪ ಅಂದರೆ i = 1 ಅಂತ ಕೊಡೋಣ. ಇಲ್ಲಿ i > 5 ಅಂತ ಕೊಡೋಣ. ಇಲ್ಲಿ ಏನು ಮಾಡಬೇಕು ಅಂತಂದರೆ i - ಇದ್ದಲ್ಲಿ i ++ ಅಂತ ಕೊಡಬೇಕು. ಇಲ್ಲಿ ಕಂಡೀಷನ್ ನಾವು ಚೆಕ್ ಇದನ್ನು ಮಾಡಲಿಲ್ಲ ಇಲ್ಲಿ. ಹೌದಾ, ಇಲ್ಲಿ ಕಂಡೀಷನ್ನು ನಾವು ರಾಂಗ್ ಇದ್ದರೂ ಅದು ಏನು ಮಾಡಿತು, ಇಲ್ಲಿ ಒಂದು ಸಲ ಆದರೂ ಅದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ತು. ಗೊತ್ತಾಯ್ತಲ್ಲ, ಪ್ರೋಗ್ರಾಮಿಗೆ ಇಲ್ಲಿ ಕಂಡೀಷನ್ನು ರಾಂಗ್ ಕೊಟ್ಟಿದ್ದೀವಿ, ಆದರೂ ಅದು ಒಂದು ಸಲ ಮಾತ್ರ ಆ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತು. ಈಗ ನಾವು ಏನು ಮಾಡ್ತೀವಿ, > 5 ಅಂತ ಕೊಡ್ತೀವಿ. ಈಗ ನೋಡಿ 5 ಸಲ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ಲ. ಓಕೆ, ಈಗ ನಾವು ಹಾಗೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ಅಂತ. ಈ ಸ್ಟೇಟ್ಮೆಂಟನ್ನು ನೀವು ಕೊಟ್ಟಿಲ್ಲ ಅಂದರೆ, i ++ ಅಂತ ಕೊಟ್ಟಿಲ್ಲ ಅಂದರೆ ಏನು ಮಾಡುತ್ತೆ ಅಂದರೆ, ಇದು ಎಂಡ್ಲೆಸ್ ಲೂಪ್ ಹೋಗಿಬಿಡುತ್ತೆ. ಎಂಡ್ಲೆಸ್ ಲೂಪ್ ಅಂತಿದ್ರೆ ತೋರಿಸ್ತೀನಿ ಅಂತ ರನ್ ಮಾಡಿದೆ. ಹೌದಾ, 1 1 1 1 ಪ್ರಿಂಟ್ ಮಾಡ್ತಾ ಹೋಗ್ಬಿಡುತ್ತೆ. ಇದನ್ನು ನಿಮಗೆ ಇಲ್ಲಿ ಬ್ರೇಕ್ ಮಾಡಲಿಕ್ಕೆ ಅದು ಆಗೋದೇ ಇಲ್ಲ. ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಏನು ಮಾಡಬೇಕು, ಕಂಟ್ರೋಲ್ ಕೀ ಹಿಡಿದ್ಬಿಟ್ಟು ಆಲ್ಟ್ ಕೀ ಹಿಡಿದ್ಬಿಟ್ಟು ಡಿಲೀಟ್ ಕೀಯನ್ನು ಪ್ರೆಸ್ ಮಾಡಬೇಕು.